ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 10 ಮೇ 2024 ನಮ್ಮ ದೇಶದ ಶೇರ್ ಮಾರ್ಕೆಟ್ನಲ್ಲಿ ಏನಾಯಿತು, ನಿಫ್ಟಿ 50ನಲ್ಲಿ ಏನಾಯಿತು, BSE ಸೆನ್ಸೆಕ್ಸ್ನಲ್ಲಿ ಏನಾಯಿತು ಅಂತ ತಿಳ್ಕೊಂಬರೋಣ. ಸುಮಾರು 3 ಮೇಯಿಂದ ಸುಮಾರು ಇಳಿಕೆ ಆಗಿತ್ತು ನಮ್ಮ ಶೇರ್ ಮಾರ್ಕೆಟ್ನಲ್ಲಿ. ಇಳಿಕೆ ಅಲ್ಲ, ಅದು ಕುಸಿತನೇ ಅಂತ ಹೇಳ್ಬೋದು. ಹೆಚ್ಚು ಕಡಿಮೆ ಒಂದು 10 ಲಕ್ಷ ಕೋಟಿ ರೂಪಾಯಿಯಷ್ಟು ನಮ್ಮ ಶೇರ್ ಮಾರ್ಕೆಟ್ ಕ್ಯಾಪ್ ವ್ಯಾಲ್ಯೂನ ಕಳ್ಕೋತು. ಆಮೇಲೆ ಇವತ್ತು ಏರಿಕೆ ಆಗಿದೆ ನಮ್ಮ ಶೇರ್ ಮಾರ್ಕೆಟ್ನಲ್ಲಿ, ಒಂದು 90 ಪಾಯಿಂಟ್ಸ್ ಅಷ್ಟು ಏರಿಕೆ ಆಗಿದೆ, 99.4. ನೋಡ್ಕೊಂಬರೋಣ ಏನಾಯಿತು ಅಂತ. ಅದೇ ರೀತಿ ಟಾಟಾ ಮೋಟರ್ಸ್ ಬಗ್ಗೆನೂ ಮಾತಾಡೋಣ, ಬನ್ನಿ ನೋಡೋಣ ಏನಾಯಿತು ಅಂತ. ಇವತ್ತು ನಿಫ್ಟಿ 50 ಕ್ಲೋಸ್ ಆಗಬೇಕಾದ್ರೆ ಸುಮಾರು 22,055.20ಗೆ ಕ್ಲೋಸ್ ಆಯಿತು. ಅಂದರೆ ಸುಮಾರು 97.70 ಅಷ್ಟು ಇವತ್ತು ಏರಿಕೆ ಆಗಿದೆ ಇಷ್ಟು ದಿವಸ ಆದ ನಂತರ. ಅದು ಒಂದು ಒಳ್ಳೆಯ ಸಂಗತಿ ಅಂತ ಹೇಳ್ಬೋದು. ಹಾಗೆ BSE ಸೆನ್ಸೆಕ್ಸ್ ನೋಡೋದಾದರೆ ಇವತ್ತು ಕ್ಲೋಸ್ ಆಗಬೇಕಾದ್ರೆ ಸುಮಾರು 72,664.47 ಕ್ಲೋಸ್ ಆಯಿತು. ಅಂದರೆ ಸುಮಾರು 260 ಪಾಯಿಂಟ್ಸ್ ಅಷ್ಟು ಏರಿಕೆ ಆಗಿದೆ. ಹಾಗೆ ಟ್ರೆಂಡಿಂಗ್ ಶೇರ್ಸ್ಗಳಂದರೆ ಕೋಟಕ್ ಬ್ಯಾಂಕು, ಇದರಲ್ಲಿ ಸುಮಾರು 1% ಅಷ್ಟು ಇಳಿಕೆ ಆಗಿದೆ. RBIದ ರೆಸ್ಟ್ರಿಕ್ಷನ್ಸ್ ಇದೆ, ಇದು ಟ್ರೆಂಡಿಂಗಲ್ಲಿ ಇದ್ದೇ ಇರುತ್ತೆ. ನೋಡೋಣ ಏನಾಯ್ತು, ಇದು ಪೇಟಿಎಮ್ ಥರ ಏನಾರು ಆಗ್ಬಿಡುತ್ತಾ ಅಂತ. ಅದೇ ರೀತಿ ಟಾಟಾ ಮೋಟರ್ಸ್ ನೋಡೋದಾದರೆ ಸುಮಾರು ಇವತ್ತು ಒಂದು 16 ರೂಪಾಯಿ ಅಷ್ಟು ಏರಿಕೆ ಆಗಿದೆ. ಇದ್ರ ಬಗ್ಗೆ ಮುಂದೆ ಮಾತಾಡೋಣ ಪ್ರತಿಯೊಂದು ಶೇರಲ್ಲಿ. ಹಾಗೆ HDFC ಬ್ಯಾಂಕು, ಇದರಲ್ಲಿ ಸುಮಾರು 9 ರೂಪಾಯಿ 60 ಪೈಸೆ ಅಷ್ಟು ಪ್ರತಿಯೊಂದು ಶೇರಲ್ಲಿ ಇಳಿಕೆ ಆಗಿದೆ ಇವತ್ತು ಟ್ರೆಂಡಿಂಗ್ ಶೇರು. ಹಾಗೆ ನಿಫ್ಟಿ 50ನಲ್ಲಿ ಯಾವೆಲ್ಲ ಶೇರ್ಸ್ಗಳಲ್ಲಿ ಏರಿಕೆ ಆಯಿತು, ಯಾವೆಲ್ಲ ಶೇರ್ಸ್ಗಳಿಂದ ನಮ್ಮ ದೇಶದ ಶೇರ್ ಮಾರ್ಕೆಟಿಗೆ ಒಂದು ಸಪೋರ್ಟ್ ಸಿಕ್ತು ಅಂತ ನೋಡೋದಾದರೆ, ಭಾರತ್ ಪೆಟ್ರೋಲಿಯಂ ಇದೊಂದು ಟಾಪ್ ಗಿನ್ನರ್. ಇವತ್ತು ಸುಮಾರು 26 ರೂಪಾಯಿ 50 ಪೈಸೆ ಅಷ್ಟು ಏರಿಕೆ ಆಗಿದೆ. ಅಂದರೆ ಸುಮಾರು 4.25% ಅಷ್ಟು ಏರಿಕೆ ಆಗಿದೆ ಪ್ರತಿಯೊಂದು ಶೇರಲ್ಲಿ. NTPCನಲ್ಲಿ ಸುಮಾರು ಪ್ರತಿಯೊಂದು ಶೇರಲ್ಲಿ 9 ರೂಪಾಯಿ 45 ಪೈಸೆ ಅಷ್ಟು ಏರಿಕೆ ಆಗಿದೆ. ಹಾಗೆ ಪವರ್ ಗ್ರಿಡಲ್ಲಿ ಸುಮಾರು 7 ರೂಪಾಯಿ 60 ಪೈಸೆ ಅಷ್ಟು. ಹೀರೋ ಮೋಟರ್ ಕಾಪಲ್ಲಿ ಸುಮಾರು ಪ್ರತಿಯೊಂದು ಶೇರಲ್ಲಿ 112 ರೂಪಾಯಿ 50 ಪೈಸೆ ಅಷ್ಟು. JSW ಸ್ಟೀಲಲ್ಲಿ ಸುಮಾರು 19 ರೂಪಾಯಿ ಅಷ್ಟು. ಏಷ್ಯನ್ ಪೇಂಟ್ಸ್ ನೋಡೋದಾದರೆ ಸುಮಾರು 61 ರೂಪಾಯಿ ಅಷ್ಟು ಏರಿಕೆ ಆಗಿದೆ. ಇದು ನೀವು ಸ್ವಲ್ಪ ಗಮನಿಸ್ತಾ ಇರಬೇಕು ಏಷ್ಯನ್ ಪೇಂಟ್ಸ್ ಏನಾಗುತ್ತೆ ಅಂತ. ಹಾಗೆ ಭಾರತೀಯ ಏರ್ಟೆಲ್ನಲ್ಲಿ ನೋಡೋದಾದರೆ ಸುಮಾರು 25 ರೂಪಾಯಿ 75 ಪೈಸೆ ಅಷ್ಟು ಏರಿಕೆ ಆಗಿದೆ. ಹಾಗೆ HR ಮೋಟರ್ಸ್ ITCನಲ್ಲಿ ಮೇನು ಒಂದು ಒಳ್ಳೆ ಸಪೋರ್ಟ್ ಸಿಕ್ತು ನಮ್ಮ ದೇಶದ ಶೇರ್ ಮಾರ್ಕೆಟ್ ವಾಲ್ಯೂಮ್ಸಲ್ಲಿ ಕಂಪೇರ್ ಮಾಡಿದಾಗ. ONGC, ಅಡಾನಿ ಪೋರ್ಟ್ಸ್, HDFC ಲೈಫ್, ಟಾಟಾ ಮೋಟರ್ಸ್, ಹಿಂದೂಸ್ತಾನ್ ಯೂನಿಲಿವರ್ ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ. ಹಾಗೆ IPOಗಳಲ್ಲಿ ಅಂತ ಹೇಳಿದ್ರೆ ಪ್ರೀಮಿಯರ್ ರೋಡ್ ಲೈನ್ಸ್ ಲಿಮಿಟೆಡ್ SME IPO ಇದೆ. ಇದು 10ನೇ ತಾರೀಕು ಇವತ್ತು ಓಪನ್ ಆಗಿದೆ, 14ನೇ ತಾರೀಕು ಕ್ಲೋಸ್ ಆಗಿದೆ. ಸುಮಾರು ರಿಟೇಲ್ನಲ್ಲಿ 1.07 ಟೈಮ್ಸ್ ಅಷ್ಟು ಇವತ್ತು ಇದು ಸಬ್ಸ್ಕ್ರೈಬ್ ಆಗಿದೆ. ಅಂದರೆ ಹೆಚ್ಚು ಕಡಿಮೆ ಎಲ್ಲ ಸಬ್ಸ್ಕ್ರೈಬ್ ಆಗಿದೆ. ಹಾಗೆ ABS ಮೆರೈನ್ ಸರ್ವಿಸಸ್ ಲಿಮಿಟೆಡ್, ಇದು SME IPO. ಇದರಲ್ಲೂ ಅಷ್ಟೇ 10ನೇ ತಾರೀಕು ಓಪನ್ ಆಗಿದೆ, 15ನೇ ತಾರೀಕು ಕ್ಲೋಸ್ ಆಗಿದೆ. ಮಿನಿಮಮ್ ಇನ್ವೆಸ್ಟ್ಮೆಂಟ್ 1,40,000 ರೂಪಾಯಿ. ಇದು ಒಂದು 2 ಪಟ್ಟಷ್ಟು, ಅಂದರೆ 2 ಟೈಮ್ಸ್ ಅಷ್ಟು ಇದು ರಿಟೇಲ್ ಕ್ಯಾಟಗರಿನಲ್ಲಿ ಸಬ್ಸ್ಕ್ರೈಬ್ ಆಗಿದೆ. ಹಾಗೆ TBO ಟೆಕ್ ಲಿಮಿಟೆಡ್ ಇವತ್ತು ಕ್ಲೋಸ್ ಆಗಿದೆ. ಸುಮಾರು 24%, ಅಂದರೆ 24 ಪಟ್ಟು ಅಥವಾ 24.09 ಟೈಮ್ಸ್ ಅಷ್ಟು ಇದು ಸಬ್ಸ್ಕ್ರೈಬ್ ಆಗಿದೆ ರಿಟೇಲ್ ಕ್ಯಾಟಗರಿಲಿ. ಹಾಗೆ ಆಧಾರ್ ಹೌಸಿಂಗ್ ಫಿನಾನ್ಸ್ನಲ್ಲೂ ಅಷ್ಟೇ ಸುಮಾರು 2.5 ಪಟ್ಟಷ್ಟು, ಅಂದರೆ ಒಂದು 2.56 ಟೈಮ್ಸ್ ಅಷ್ಟು ಇದು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ. ವಿನ್ಸಾಲ್ ಇಂಜಿನಿಯರ್ಸ್ ಲಿಮಿಟೆಡ್ ನೋಡೋದಾದ್ರೆ 779.27 ಟೈಮ್ಸ್ ಅಷ್ಟು ಪಟ್ಟಷ್ಟು ಇದು ಒಂದು ಸಬ್ಸ್ಕ್ರಿಪ್ಷನ್, ಅತಿ ಹೆಚ್ಚು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ SME IPOನಲ್ಲಿ ನೋಡೋದಾದರೆ. ಹಾಗೆ ಆಸ್ಟ್ರಾ ಮೈಕ್ರೋವೇವ್ ಪ್ರಾಡಕ್ಟ್ಸ್ ಇದೆ. ಇದು ಒಂದು ಟಿಲಿಡೈನ್ ಒಂದು ಕಂಪ್ನಿ ಜೊತೆ ಕೊಲಾಬ್ರೇಷನ್ಸ್ ಮಾಡಿದೆ ಸೆಮಿ ಕಂಡಕ್ಟರ್ ಸರ್ವಿಸ್ ಕೊಡೋದಕ್ಕೆ. ಇವತ್ತು ಒಂದೇ ದಿವಸದಲ್ಲಿ ಸುಮಾರು 10ರಿಂದ 11% ಅಷ್ಟು ಏರಿಕೆ ಆಗಿದೆ ಈ ಶೇರ್ಸ್ನಲ್ಲಿ. ಹಾಗೆ ಪಾಲಿಕ್ಯಾಬ್, ಇದು ಅಷ್ಟೇ. ಪಾಲಿಕ್ಯಾಬ್ ಇದು ಒಂದು ಒಳ್ಳೆ ಶೇರ್. Q4 ರಿಸಲ್ಟ್ಸ್ ಬಂದಿದೆ. ಸುಮಾರು 546 ಕೋಟಿಯಷ್ಟು ಲಾಭ ಮಾಡಿದೆ ಅಂತ ಈ ಕಂಪನಿ. ಅಂದರೆ ಒಂದೇ ವರ್ಷದಲ್ಲಿ ಸುಮಾರು 91% ರಿಟರ್ನ್ಸ್ ಕೊಟ್ಟಿರೋ ಒಂದು ಒಳ್ಳೆ ಶೇರ್ ಅಂತ ಹೇಳ್ಬೋದು. ಪಾಲಿಕ್ಯಾಬ್ ಅಂತ ಹೇಳಿದ್ರೆ ಮನೆಗೆ ಎಲೆಕ್ಟ್ರಿಕಲ್ ವೈರಿಂಗ್ ಇರುತ್ತಲ್ಲ, ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಇನ್ನು ಬೇರೆ ಬೇರೆ ಅದು ಮೇನ್ ಇದ್ರ ಬಿಸ್ನೆಸ್. ಹಾಗೆ ಟಾಟಾ ಮೋಟರ್ಸ್ ನೋಡೋದಾದರೆ Q4 ರಿಸಲ್ಟ್ಸ್ ಬಂದಿದೆ. ಇದು ಸುಮಾರು 17,407 ಕೋಟಿಯಷ್ಟು ಲಾಭ ಮಾಡಿದೆ ಅಂತ ಈ ಕಂಪನಿ ಹೇಳಿಕೊಂಡಿದೆ ಅದ್ರ ಪ್ರಕಾರ. ಹಾಗೆ ಡಿವಿಡೆಂಟು ಅಷ್ಟೇ ಸುಮಾರು 6 ರೂಪಾಯಿ ಅಷ್ಟು ಕೊಡ್ಬೋದು. ಡಿವಿಡೆಂಟ್ ಡಿಕ್ಲೇರ್ ಆಗ್ಬೋದು ಅಥವಾ ನೋಡಬೇಕದು ಒಂದು ಹೆಚ್ಚು ಕಡಿಮೆ ಒಂದು 6 ರೂಪಾಯಿ. ಇದೊಂದು ಆಟೋಮೋಟಿವ್ ಇಂಡಸ್ಟ್ರೀಸ್ ನಿಮಗೆ ಗೊತ್ತಿರೋ ಹಾಗೆ ಟಾಟಾ ಮೋಟರ್ಸ್ ಬಗ್ಗೆ ಇದು ಒಂದು ನಿಫ್ಟಿ 50ನಲ್ಲಿ ಒಂದೇ ವರ್ಷದಲ್ಲಿ ಡಬಲ್ ಆದ ಒಂದೇ ಒಂದು ಶೇರು ಅಂತ ಹೇಳಿದ್ರೆ ಫಿನಾನ್ಷಿಯಲ್ ಇಯರ್, ಹಣಕಾಸು ವರ್ಷ 2023ರಿಂದ 2024ರಲ್ಲಿ ಇದು ಒಂದೇ ಶೇರು ಡಬಲ್ ಆಗಿದೆ ಆಲ್ಮೋಸ್ಟ್ ಟಾಟಾ ಮೋಟರ್ಸ್ ನಿಫ್ಟಿ 50ನಲ್ಲಿ. ಇದ್ರ ಬಗ್ಗೆನೂ ಒಂದು ವಿಡಿಯೋ ಇತ್ತು. ಅಂದರೆ ಇದು 2023-2024 Q4 ಕ್ವಾರ್ಟರ್ಸ್, ಜನವರಿಯಿಂದ ಒಂದು ಮಾರ್ಚಲ್ಲಿ ಏನು ಕ್ಲೋಸ್ ಆಗುತ್ತೆ ಅದರಲ್ಲಿ ಸುಮಾರು 17,407 ಕೋಟಿಯಷ್ಟು ಲಾಭ ಮಾಡಿದೆ. ಸೊ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.